ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಸಾಕಷ್ಟು ದುಡ್ಡನ್ನು ಮಾಡಬೇಕು ಅನ್ನುವಂಥದ್ದು ಅನೇಕ ಮಂದಿ ಆಸೆ. ಆದರೆ ಎಷ್ಟೋ ಮಂದಿಗೆ ಅದರ ಬೇಸಿಕ್ಸೇ ಗೊತ್ತಿರಲ್ಲ. ಹಾಗಿದ್ರೆ ಸ್ಟಾಕ್ಸ್ ಅಂದರೆ ಏನು, ಸ್ಟಾಕ್ಸಲ್ಲಿ ಬೇಸಿಕ್ನಾಗಿ ನಾವು ಕಲ್ತ್ಕೊಳ್ಬೇಕಾದಂಥ ವಿಷಯಗಳು ಏನು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಹಾಗೂ ಟ್ರೇಡಿಂಗ್ ಮಾಡುವಂಥದ್ದು, ಅದರ ಸ್ಟ್ರಾಟಜಿಗಳನ್ನು ಕಲಿಯುವಂಥದ್ದು ಹೇಗೆ, ಈ ಎಲ್ಲ ವಿಷಯಗಳ ಬಗ್ಗೆ ವಿಸ್ತಾರ ಮನಿ ಪ್ಲಸ್ಸಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಬೇಸಿಕ್ಸಿಂದ ಶುರುವಾಗಿ ಹೆಡ್ಜಿಂಗ್ ತನಕ ಕೂಡ ನಾವು ಹೇಳ್ಕೊಡ್ಲಿದ್ದೀವಿ. ತಜ್ಞರ ಮೂಲಕ ನಾವು ಹೇಳ್ಕೊಡ್ತೀವಿ. ಅದರ ಒಂದು ಅಂಗವಾಗಿ ಇವತ್ತು ಮೊದಲನೇ ಕ್ಲಾಸ್ ಅಂತಲೇ ನೀವು ತಿಳ್ಕೊಬೋದು. ನಮ್ಮ ಜೊತೆ ಇವತ್ತು ಈ ಸ್ಟಾಕ್ ಮಾರ್ಕೆಟಿನ ಬೇಸಿಕ್ಸ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ CA ದಯಾನಂದ್ ಬೊಂಗಾಳಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. CA ದಯಾನಂದ್ ಬೊಂಗಾಳಿಯವರು ಕಳೆದ ಹಲವಾರು ದಶಕಗಳಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೂ ಟ್ರೈನರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅವರದ್ದೇ ಆದಂತಹ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಕೂಡ ಬ್ಯಾಂಗ್ಳೂರಲ್ಲಿದೆ. ಅಲ್ಲಿ ಸಾಕಷ್ಟು ಮಂದಿ ಸ್ಟಾಕ್ ಮಾರ್ಕೆಟಿನ ಬಗ್ಗೆ, ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಅವರು ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ, ಹಾಗೆ ತಿಳಿದುಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ದಯಾನಂದ್ ಬೊಂಗಾಳಿಯನ್ನು ನಾನು ಸ್ವಾಗತಿಸ್ತೀನಿ. ನಮಸ್ಕಾರ ಸರ್. ಮನಿ ಸೀಕ್ರೆಟ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್, ಇದು ವಿಸ್ತಾರ ನ್ಯೂಸ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಶರತ್ MS ಅವರು ರಚಿಸಿರುವ ಪುಸ್ತಕ. ಹಣಕಾಸಿನ ವಿಷಯದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಹೆಸರು. ಒಂದೇ ಪುಸ್ತಕದಲ್ಲಿ 2 ಜೀವನದ ಬಹು ಮೌಲ್ಯಯುತ ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ. ಈ ಪುಸ್ತಕವನ್ನು ನೀವು ಪಡ್ಕೊಳ್ಬೇಕು, ಓದಬೇಕು ಅಂತಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖೇನ ಬುಕ್ ಮಾಡ್ಕೊಳ್ಬಹುದು. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಈ ಪುಸ್ತಕದ ಪ್ರತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಡಿಸ್ಕ್ರಿಪ್ಷನಲ್ಲಿ ಕೆಲ ಕಾಂಟ್ಯಾಕ್ಟ್ ನಂಬರ್ಸ್ ಇದ್ದಾವೆ ಪಬ್ಲಿಕೇಶನ್ಸ್ದು. ಆ ನಂಬರ್ಗಳಿಗೆ ಕರೆ ಮಾಡೋ ಮುಖೇನ ನೀವು ಈ ಬುಕ್ಕನ್ನು ಪಡ್ಕೊಳ್ಳೋದಕ್ಕೆ ಮಾಹಿತಿಯನ್ನು ಸಂಗ್ರಹಿಸಬಹುದು. ನಾವು ಇವಾಗಲೇ ಹೇಳಿದ ಹಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಬಿಗಿನರ್ಸಿಗೆ ನೀವು ಕೊಡುವಂತಹ ಒಂದು ಪಾಠ ಏನು ಹೇಳ್ಕೊಡ್ತೀರಿ ಅಂತ. ಸರ್, ಏನಾಗುತ್ತೆ, ಎಲ್ಲರಿಗೂ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದಿರುತ್ತೆ. ಫಸ್ಟ್ ಆಫ್ ಆಲ್ ಸ್ಟಾಕ್ ಅಂದ್ರೇನು ಅನ್ನೋದು ತಿಳ್ಕೊಬೇಕಾಗತ್ತೆ. ಸ್ಟಾಕ್ ಅಂದ್ರೇನು, ಶೇರ್ ಅಂದ್ರೇನು, ಸ್ಕ್ರಿಪ್ಟ್ ಅಂದ್ರೇನು ಅಂತ ಪ್ರಶ್ನೆಗಳು ಕೇಳ್ತಾರೆ ನನಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಟಾಕ್ ಅಂದರೂ ಅದೇ, ಶೇರ್ ಅಂದರೂ ಅದೇ, ಸ್ಕ್ರಿಪ್ಟ್ ಅಂದರೂ ಅದೇ. ಹೇಗೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೇವಲ್ಲ, ಅದೇ ರೀತಿ ಶೇರ್, ಸ್ಟಾಕ್, ಸ್ಕ್ರಿಪ್ಟ್ ಎಲ್ಲ ಒಂದೇ ಆಗುತ್ತೆ. ಕೆಲವರು ಸ್ಟೈಲಿಶ್ ಆಗಿ ಹೇಳ್ತಾರೆ, ಐ ಹ್ಯಾವ್ ಎ ಸ್ಕ್ರಿಪ್ಟ್ ಆಫ್ ಇನ್ಫೋಸಿಸ್ ಅಂತ ಕರೀತಾರೆ. ಕೆಲವರು ನನ್ನ ಹತ್ರ ಒಂದು ಶೇರ್ ಇದೆ ರೀ ಅಂತ ಕರೀತಾರೆ. ಸೊ ಬೇಸಿಕಲಿ ಶೇರ್ ಅಂತಂದರೆ ಒಂದು ದೊಡ್ಡ ಕಂಪನಿಯ ಶೇರ್ ಕ್ಯಾಪಿಟಲ್ನಲ್ಲಿ ನಮ್ಮದು ಕೂಡ ಒಂದು ಶೇರ್ ಅಂದರೆ ಪಾಲುದಾರ ಅಂತ ಅರ್ಥ. ಸೊ ಶೇರ್ ಅಂತ ಬಂದಾಗ ನಾವು ಹೇಗೆ ಫಾರ್ ಎಕ್ಸಾಂಪಲ್ ತಂದೆಗೆ ಒಂದು 4 ಜನ ಮಕ್ಕಳು, ನಮ್ಮ ತಂದೆಯವ್ರದ್ದು ಒಂದು 4 ಎಕರೆ ಜಮೀನಿದೆ, ಅದರಲ್ಲಿ ನಂದು ಒಂದು ಶೇರ್ ಇದೆ ಅಂತ ಹೇಗೆ ಹೇಳ್ತಾರೋ, ಸೊ ವರ್ಡ್ ಏನು ಬಂತಲ್ಲಿ, ಶೇರ್. ಶೇರ್ ಅಂತಂದರೆ ನಂದು ಒಂದು ಪಾಲು ಅನ್ನೋ ಒಂದು ಮಾತು. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಷ್ಟೇ ದೊಡ್ಡ ಕಂಪನಿ ಇರಲಿ, ಆ ಕಂಪನಿನಲ್ಲಿ ನಂದು ಒಂದು ಶೇರ್ ಇದೆ. ಸೊ ಆ ಕಂಪನಿನಲ್ಲಿ ನಾನು ಕೂಡ ಒಬ್ಬ ಪಾಲುದಾರ ಅಂತ ಮೀನಿಂಗ್ ಬರುತ್ತೆ. ಸೊ ಈಗ ನೀವು ಹೇಳಿದಾಗೆ ಒಂದು ಬೇಸಿಕ್ಸಿಂದ ಹೋಗೋಣ ಅಂತ ಒಂದು ಹೇಳಿದ್ರೆ, ಅದಕ್ಕೋಸ್ಕರ ನಾನೇನು ಹೇಳಿದೆ, ಶೇರ್ ಅಂದರೆ ಏನು ಅದು ಫಸ್ಟ್ ತಿಳ್ಕೊಬೇಕು ನಾವು. ಸೊ ಶೇರ್ ಅಂದರೆ ಶೇರ್ ಹೋಲ್ಡರ್, ನಾವು ಪಾಲುದಾರರು, ಓನರ್ ಫೀಲಿಂಗ್ ಬರಬೇಕು. ಸೊ ಒಂದು ಪ್ರೌಡಾಗಿ ಹೇಳ್ಬೋದು, ನಾನು ಕೂಡ ಆ ಕಂಪನಿನಲ್ಲಿ ಮಾಲೀಕ. ಎಷ್ಟು ಮಾಲೀಕ? ಎಷ್ಟು ಶೇರ್ ತೊಗೊಂಡಿದ್ದೇವೋ ಅಷ್ಟಕ್ಕೆ ಮಾತ್ರ ಮಾಲೀಕ ನಾನು. ಇದು ಮೊದಲನೇ ಒಂದು ಕಲಿಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಎರಡನೇದಾಗಿ, ಸರ್ ಶೇರ್ ಮಾರ್ಕೆಟ್ ಅಂದರೆ ಏನು? ಶೇರ್ ಮಾರ್ಕೆಟ್ ಅಂದರೆ ಅದು ಒಂಥರ ವೆಜಿಟಬಲ್ ಮಾರ್ಕೆಟ್ ಇದ್ದ ಹಾಗೆ. ಹೇಗೆ ತರಕಾರಿ ಮಾರ್ಕೆಟ್ನಲ್ಲಿ ಈ ಹಣ್ಣು ತರಕಾರಿಗಳನ್ನು ಕೊಡೋದು ತೊಗೊಳೋದು ಮಾಡ್ತಾರೋ, ಶೇರ್ ಮಾರ್ಕೆಟ್ನಲ್ಲಿ ಕಂಪನಿಯ ಶೇರ್ಸ್ಗಳನ್ನು ಕೊಡೋದು ತೊಗೊಳೋದು ನಡೆಯುತ್ತೆ. ಸೊ ಹಾಗಾದರೆ ಒಂದು ಪ್ರಶ್ನೆ ಮೂಡ್ತಾ ಇರ್ಬೋದು, ಸರ್ ಯಾವ ಕಂಪ್ನಿ ಬೇಕಾದರೂ ಆ ಕಂಪ್ನಿ ಶೇರ್ಗಳನ್ನು ನಾವು ತೊಗೋಬೋದು, ಕೊಡ್ಬೋದಾ ಅಂತ. ಇಲ್ಲ, ಕೇವಲ ಲಿಸ್ಟೆಡ್ ಕಂಪನಿಯ ಶೇರ್ಸ್ಗಳನ್ನು ಮಾತ್ರ ನಾವು ಕೊಡ್ಬೋದು, ತಗೋಬೋದು. ಸೊ ನಿಮ್ಮ ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ಬೋದು, ಸರ್ ಲಿಸ್ಟಿಂಗ್ ಅಂದರೆ ಏನು? ಲಿಸ್ಟಿಂಗ್ ಅಂತ ಅಂದರೆ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ಒಂದು 5,000 ಕೋಟಿ ರೂಪಾಯಿ ಇರ್ತಕ್ಕಂಥ ಒಂದು ಕಂಪನಿ,
ಸೊ ಎಷ್ಟೇ ದುಡ್ಡು ನಮ್ಮ ಹತ್ರ ಇದ್ದರೂ ಕೂಡ, ಕಂಪನಿ ಹತ್ರ ಇದ್ದರೂ ಕೂಡ, ಮತ್ತೆ ಹೊಸ ಹೊಸ ಪ್ಲ್ಯಾನ್ಸ್ಗಳು, ಎಕ್ಸ್ಪ್ಯಾನ್ಷನ್ಸ್ಗಳು ಬಂದಾಗ, ಸಿಕ್ಕಾಗ, ಅಪಾರ್ಚುನಿಟಿ ಇದ್ದಾಗ ಒಂದು ಬ್ಯಾಂಕಿಗೆ ಹೋಗಿ ಸಾಲ ಕೇಳ್ಬೋದು ಕಂಪನಿ. ಸೊ ಏನಾಗುತ್ತೆ, ಬ್ಯಾಂಕಿಗೆ ಹೋಗಿ ಸಾಲ ಕೇಳಿದ್ರೆ ಕಂಪ್ನಿಗೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಸರ್. ಸೊ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡಬೇಕು ಒಂದು. ಎರಡನೇದು, ಸಾಲ ತೊಗೊಂಡ ತಕ್ಷಣವೇ ಕಂಪನಿ ಇಂಟ್ರೆಸ್ಟ್ ಪೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮಂತ್ ಎಂಡ್ ಮುಗಿದ್ಮೇಲೆ. ಸೊ ಇವೆರಡೂ ಬೇಡ. ಯಾಕೆ ಜನ ಹೂಡಿಕೆ ಮಾಡೋರಿಗೆ ಅವರಿಗೆ ಪಾರ್ಟ್ನರ್ಶಿಪ್ ಕೊಟ್ಬಿಟ್ರೆ ಹೇಗೆ, ಅವರಿಗೆ ಓನರ್ಶಿಪ್ ಕೊಟ್ಬಿಟ್ರೆ ಹೇಗೆ? ಈ ಆಲೋಚನೆ ಇರೋರು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಅಂತ ಏನು ಕರಿತೀವಿ, ನಮ್ಮ ದೇಶದಲ್ಲಿ ಪ್ರಮುಖವಾಗಿ 2 ಸ್ಟಾಕ್ ಎಕ್ಸ್ಚೇಂಜ್ಗಳು, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹಾಗೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅಲ್ಲಿ ಹೋಗಿ ಕಂಪನಿ ಹೇಳ್ತಕ್ಕಂಥದ್ದು ಏನು, ನಮ್ಮ ಕಂಪನಿಗಳನ್ನು ಲಿಸ್ಟ್ ಮಾಡಿ. ಸೊ ಆ ರೀತಿ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದರೆ ಮಾತ್ರ ಆ ಕಂಪನಿಯ ಶೇರ್ಗಳನ್ನು ನಾವು ಕೊಡೋದು ತಗೊಳೋದು ಮಾಡಬಹುದು. ಸರ್, ಹಾಗಿದ್ರೆ ಭಾರತದಲ್ಲಿ ನೀವು ಹೇಳಿದ್ರಿ 2 ಸ್ಟಾಕ್ ಎಕ್ಸ್ಚೇಂಜ್ ಇದೆ, NSE ಮತ್ತು BSE ಅಂತ. ಈ BSE ಮತ್ತು NSE ಬಗ್ಗೆ ತಾವು ಒಂದು ವಿವರಿಸ್ಬೋದಾ, ಹೇಳ್ಬೋದು? ಸರ್, ಬೇಸಿಕಲಿ ಈ ಪ್ರಶ್ನೆಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಅಂತ ಒಂದು ಮಾತು ಹೇಳಿದೆ ನಾನು. ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿರ್ತಕ್ಕಂಥದ್ದು 2 ಸ್ಟಾಕ್ ಎಕ್ಸ್ಚೇಂಜ್, ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಕ್ಕಿಂತ ಮುಂಚೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ದೇಶದಲ್ಲಿ ಟೋಟಲ್ 23 ಸ್ಟಾಕ್ ಎಕ್ಸ್ಚೇಂಜಸ್ಗಳಿವೆ. ಸೊ ನಿಮಗೆ ಗೊತ್ತಿರ್ಬೋದು ಸರ್, ಬೆಂಗಳೂರಿನಲ್ಲೂ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಮಂಗಳೂರಿನಲ್ಲೂ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಕೋಲ್ಕತ್ತಾದಲ್ಲೂ ಇದೆ. ಸೊ ಈ ರೀತಿ 21 ರೀಜನಲ್ ಸ್ಟಾಕ್ ಎಕ್ಸ್ಚೇಂಜ್ಗಳು ನಮ್ಮ ದೇಶದಲ್ಲಿದೆ, 2 ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇನ್ನು ನೀವು ನನಗೆ ಕೇಳಿದ್ರೆ, ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹಾಗೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡರ ಮಧ್ಯೆ ಏನು ವ್ಯತ್ಯಾಸ? ಸರ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 1875ರಲ್ಲಿ ಇನ್ಕಾರ್ಪೊರೇಟ್ ಆಗಿರ್ತಕ್ಕಂಥ, ನಮ್ಮ ಸ್ವಾತಂತ್ರ್ಯಕ್ಕೂ ಪೂರ್ವ ಕಾಲದಲ್ಲಷ್ಟು, ಭಾಳ ಹಿಂದೆ, ಅಂದರೆ ಸುಮಾರು 147-48 ವರ್ಷಗಳ ಹಿಂದೆ ಸ್ಥಾಪಿತ ಆಗಿರ್ತಕ್ಕಂಥದ್ದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇದೇನಾಯಿತು, ನಾವು ನೀವು ಎಲ್ಲ ನೋಡಿರೋ ಹಾಗೆ, ನಮ್ಮ ತಂದೆಯವರು, ನಮ್ಮ ಅಜ್ಜವರು ಎಲ್ಲರೂ ನೋಡಿರ್ಬೋದು, ಎಲ್ಲ ಕೇಳ್ಪಟ್ಟಿರ್ತೀವಿ, ಎಲ್ಲ ಹಳೆ ಜನ ಎಲ್ಲ ಹೇಳೋದು. ಏನು ಹೇಳ್ತಿದ್ರು, ನನ್ನ ಹತ್ರ ಒಂದು ಶೇರ್ ಸರ್ಟಿಫಿಕೇಟ್ ಇದೆ ನೋಡಿರಿ, ನನ್ನ ಹತ್ರ ಶೇರ್ಸ್ ಇದೆ ನೋಡಿ ಅಂತ ಹೇಳ್ತಾಯಿದ್ರು. ಅಂದರೆ ಏನಾಯಿತು, ಒಂದು ಪೇಪರ್ ಫಾರ್ಮ್ಯಾಟ್ನಲ್ಲಿ ಶೇರ್ಸ್ಗಳನ್ನು ಕೊಡ್ತಾಯಿದ್ರು. ಸೊ ಇಂತಿಂಥವರು ಇಷ್ಟಿಷ್ಟು ನಂಬರ್ ಆಫ್ ಶೇರ್ಸ್ನ ಈ ಬೆಲೆಗೆ ತೊಗೊಂಡಿದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ದೊಂದು ಸಿಗ್ನೇಚರು, ಕಂಪ್ನಿದೊಂದು ಸೀಲು, ಆ ಥರ ಇರ್ತಕ್ಕಂಥದ್ದು ಫಾರ್ಮ್ಯಾಟ್ ಇತ್ತು ಮೊದಲು. ಈ 1992ರಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ನಲ್ಲಿ, ಅದು ನಿಮಗೆ ಗೊತ್ತಿರ್ಬೋದು. ಆ ಸ್ಕ್ಯಾಮ್ ಆದ ನಂತರ ಒಂದು ಹೊಸ ಸ್ಟಾಕ್ ಎಕ್ಸ್ಚೇಂಜ್ ಬೇಕು ಅನ್ನೋ ಒಂದು ಅವಕಾಶ ಬರುತ್ತೆ, ಅಂದರೆ ಅವಶ್ಯಕತೆ ಬರುತ್ತೆ. ಅದೇ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಏನಾಗುತ್ತೆ, ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪನೆ ಮಾಡಿದ ತಕ್ಷಣ ಈ ಪೇಪರ್ ಫಾರ್ಮ್ಯಾಟ್, ಅಂದರೆ ಮಟೀರಿಯಲ್ ಫಾರ್ಮ್ಯಾಟ್ನಲ್ಲಿ ಏನಿತ್ತಲ್ಲ ಸರ್, ಅಂದರೆ ಮಟೀರಿಯಲ್ ಫಾರ್ಮ್ಯಾಟ್ನಲ್ಲಿ ಇರ್ತಕ್ಕಂಥ ಶೇರ್ ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಡಿಮಟೀರಿಯಲೈಸ್ ಫಾರ್ಮ್ ಮಾಡಿದ್ರು, ಅಂದರೆ ಡಿಜಿಟಲ್ ಫಾರ್ಮ್ನಲ್ಲಿ ಮಾಡಿದ್ರು. ಅದಕ್ಕೆ ಇವತ್ತು ನಾವು ಕರೆಯೋದು ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಸೊ ಎರಡರ ಮಧ್ಯೆ ವ್ಯತ್ಯಾಸ ಅಂದರೆ, ಹಳೇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಹೊಸದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, NSE BSE ಅಂತ ಕರಿತೀವಿ. ಸೊ ಎರಡೂ ಕೂಡ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಸ್, ಅಲ್ಲಿ ನಾವು ಶೇರ್ಗಳ ವಹಿವಾಟವನ್ನು ಮಾಡ್ಬೋದು, ತೊಗೊಳೋದು ಕೊಡೋದು ಎಲ್ಲ ಮಾಡ್ಬೋದು ಅಲ್ಲಿ. ಈಗ ಎಲ್ಲಿ ಜಾಸ್ತಿ ಕಂಪ್ನಿಗಳು ಲಿಸ್ಟೆಡ್ ಇದ್ದಾವೆ ಅಂದರೆ, ಹಳೇದು ಯಾವುದು, BSEನಲ್ಲಿ ಸುಮಾರು 5,000ಕ್ಕಿಂತ ಸ್ವಲ್ಪ ಹೆಚ್ಚು ಕಂಪ್ನಿಗಳು ಲೀಸ್ಟ್ ಆಗಿದ್ದಾವೆ. ಅದೇ ರೀತಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸುಮಾರು 1,900ಕ್ಕಿಂತ ಹೆಚ್ಚು ಕಂಪ್ನಿಗಳು ಲೀಸ್ಟ್ ಆಗಿದ್ದಾವೆ. ಎರಡರ ಮಧ್ಯೆ ಡಿಫ್ರೆನ್ಸ್ ಕೇಳಿದ್ರೆ, ಜಾಸ್ತಿ ಜನ ವಹಿವಾಟು ಮಾಡಲಿಕ್ಕೆ ಇಷ್ಟಪಡೋವಂಥದ್ದು NSEನಲ್ಲಿ, ಯಾಕಂದರೆ ಜಾಸ್ತಿ ಜನ ಬಂದು ಅಲ್ಲಿ ಟ್ರೇಡ್ ಮಾಡ್ತಾರೆ, ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಅನ್ನೋದು ಒಂದು. ಅದೇ ರೀತಿ ಬಿಸ್ನೆಸ್ ಯಾರು ಜಾಸ್ತಿ ಮಾಡ್ತಾರೆ ಸರ್, NSEನೋ BSEನೋ ಅಂತ ಕೇಳಿದ್ರೆ NSE. ಸರ್, ಇನ್ನೊಂದು ಪ್ರಶ್ನೆ ನೀವು ನನಗೆ ಕೇಳೋದಕ್ಕಿಂತ ಮುಂಚೆ ನನಗೆ ಹೇಳಬೇಕು ಅನ್ನಿಸ್ತದೆ. ಈ BSE ಹಾಗೂ NSEಗಳು ಭಾಳಷ್ಟು ಜನಕ್ಕೆ ಅನ್ನಿಸ್ತಾ ಇರುತ್ತೆ,
ಇದೊಂಥರ ನಾನ್ ಪ್ರಾಫಿಟ್ ಓರಿಯೆಂಟೆಡ್ ಆರ್ಗನೈಸೇಷನ್ಸ್ ಇವು ಅಂತ. ನೋ, ಇವುಗಳು ಕೂಡ ಮಾಡೋದು ಪ್ರಾಫಿಟ್ಸಿಗೋಸ್ಕರನೇ. ಹೇಗೆ ಅಂತ ಹೇಳ್ತೀರಾ ಅಂತ? ಸರ್ ಹೇಗೆ ಅಂದರೆ ಟ್ರಾನ್ಸಾಕ್ಷನ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾರೆ ನೋಡಿ. ನಾವು ಈಗ ಒಂದು ಶೇರ್ಸ್ ಬೈ ಮಾಡಿ ನಾವು ಸೆಲ್ ಮಾಡ್ತೀವಿ, ಪ್ರತಿದಿನ 7 ಗಂಟೆ ಅಷ್ಟೊತ್ತಿಗೆ ಕಾಂಟ್ರಾಕ್ಟ್ ನೋಟ್ ಅಂತ ಕೊಡ್ತಾರೆ ಯಾರು, ಸ್ಟಾಕ್ ಎಕ್ಸ್ಚೇಂಜಿಂದ. ಅದು ನಮ್ಮ ಇಮೇಲ್ ಐ ಡಿಗೆ ಬರುತ್ತೆ. ಅದು ಓಪನ್ ಮಾಡಿ ನೋಡಿದ್ರೆ ಯಾವ ಬೆಲೆಗೆ ಖರೀದಿ ಮಾಡಿದ್ವಿ, ಯಾವ ಬೆಲೆಗೆ ಸೆಲ್ ಮಾಡ್ತಾಯಿದ್ದೀವಿ, ಕೆಳಗಡೆಗೆ ಬ್ರೋಕರೇಜ್ ಎಷ್ಟು, ಅದ್ರ ಕೆಳಗೆ ಟ್ರಾನ್ಸಾಕ್ಷನ್ ಫೀಸ್ ಎಷ್ಟು ಅಂತ ಇರುತ್ತೆ. ಆ ಟ್ರಾನ್ಸಾಕ್ಷನ್ ಫೀಸ್ ಯಾರಿಗೆ ಹೋಗುತ್ತೆ ಸರ್? ಸ್ಟಾಕ್ ಎಕ್ಸ್ಚೇಂಜಸ್ಗಳಿಗೆ ಹೋಗುತ್ತೆ. ಸೊ ನಾನೇನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಂದರೆ, ಟೋಟಲ್ ನಮ್ಮ ದೇಶದಲ್ಲಿರೋದು 23 ಸ್ಟಾಕ್ ಎಕ್ಸ್ಚೇಂಜ್ಗಳು, 2 ಅಲ್ಲ 23, 21 ರೀಜನಲ್, 2 ನ್ಯಾಷನಲ್. ಸೊ ಇವೆರಡಕ್ಕೂ ಇಂಡೆಕ್ಸ್ ಅಂತ ಮಾಡ್ತಾರೆ. ಅದ್ರ ಬಗ್ಗೆನೂ ಕೇಳಿದ್ರಿ ನೀವು, ಡಿಫ್ರೆನ್ಸ್ ಕೇಳಿದ್ರೆ. ಎಸ್ ಸರ್. ಈ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಂತ 2 ಇಂಡೆಕ್ಸ್ ಮಾಡಿದ್ದಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ದು ನಿಫ್ಟಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದು ಸೆನ್ಸೆಕ್ಸ್. ಎಸ್ ಸರ್. 2 ಇಂಡೆಕ್ಸ್ಗಳ ಬಗ್ಗೆ ಹೇಳಿದರೆ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅನ್ನುವಂಥದ್ದು. ಈ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಇಂಡೆಕ್ಸ್ನ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ಬೋದಾ? ಅದು ಏಳದಾಗ ಏನಾಗುತ್ತೆ, ಯಾಕಾಗಿ ಕೆಳಗೆ ಇಳಿಯುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಸರ್ ಏನಾಯಿತು, ನಮ್ಮ ದೇಶ ಮುಂದೆ ಹೋಗ್ತಾ ಇದೆ ಅಂದರೆ ಪ್ರಗತಿಪರ ಇದೆನೋ ಅಥವಾ ಏನು ಫಾಲ್ ಆಗ್ತಾ ಇದೆನೋ ಎಕಾನಮಿಕಲಿ, ಅದಕ್ಕೆ ಒಂದು ಸೂಚ್ಯಾಂಕ ಅಂತ ಬೇಕು. ಅಥವಾ ಯಾವುದೇ ದೇಶ ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಫಸ್ಟ್ ನೋಡ್ತೀವಿ, ಹೇಗಿದೆ ಅವ್ರ ಎಕಾನಮಿ, ಹೇಗಿದೆ ದೇಶದ್ದು ಅಂತ ನೋಡಲಿಕ್ಕೆ. ಸೊ ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನವ್ರು ಏನು ಮಾಡ್ತಾರೆ ಅಂದರೆ, 50 ಕಂಪನಿಗಳ ಒಂದು ಸಮೂಹ, 50 ಕಂಪನಿಗಳ ಸಮೂಹ ಸೇರ್ಕೊಂಡ್ಬಿಟ್ಟು ಅವರು ನಿಫ್ಟಿ ಅಂತ ಮಾಡ್ತಾರೆ. ನಿಫ್ಟಿ ಅಂದರೆ ಆ ವರ್ಡ್ನಲ್ಲಿ ಕೇಳಿಸುತ್ತೆ ಕೊನೆಗೆ 50, ನಿಫ್ಟಿ 50 ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಿಂದು ನಿಫ್ಟಿ. ಸ್ನೇಹಿತರೆ, ಯಾರಿಗಾದರೂ ಕನ್ಫ್ಯೂಷನ್ ಆಗ್ತಾ ಇದ್ದರೆ, ನಿಫ್ಟಿ ಬಂದ್ಬಿಟ್ಟು NSEದೋ BSEದೋ ಅಂತ ಕನ್ಫ್ಯೂಷನ್ ಆಗ್ತಾ ಇದ್ದರೆ, N ಫಾರ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, N ಫಾರ್ ನಿಫ್ಟಿ. ಸೊ ಈ ರೀತಿ ನೆನ್ಪಿಟ್ಕೋಬೋದು. ಕೆಲವೊಬ್ರು ಭಾಳ ಜನ ಹೇಳ್ತಾರೆ, ಸರ್ ಸೆನ್ಸೆಕ್ಸು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ದೋ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದೋ ಅಂತ. ಸೊ N ಫಾರ್ N ಆ ಥರ ನೆನ್ಪಿಟ್ಕೋಬೋದು ಅಂತ. ಸೊ ನಮ್ಮ ದೇಶದ ಒಂದು ಶೇರ್ ಮಾರುಕಟ್ಟೆ ಮೇಲೆ ಇದೆನೋ ಕೆಳಗಿದೆನೋ ಅಂತ ಒಂದು ಸೂಚ್ಯಾಂಕ ಅಂತ ಮಾಡಿದ್ರು. 50 ಟಾಪ್ ಕಂಪ್ನೀಸ್ ಆಫ್ ಇಂಡಿಯಾ ಕರ್ಕೊಂಬಂದು ಒಂದು ಕಡೆ ಕುಂದರ್ಸಿದ್ರು. ಯಾವಾಗ? 1994ರಿಂದ ಅದ್ರ ಬೆಲೆ ಕೇವಲ 1000 ಅಂತ ಇತ್ತು. ನೀವು ನನಗೆ ಕೇಳ್ಬೋದು, ದಯಾನಂದ್ ಸರ್ ಇದು 50 ಕಂಪ್ನಿ ಅಂದರೆ ಎಲ್ಲ ಟಾಪ್ ಕಂಪ್ನೀಸಾ? ಎಸ್, ಟಾಪ್ ಕಂಪ್ನೀಸ್ ಹೌದು, ಬಟ್ ಬೇರೆ ಬೇರೆ ವಲಯಗಳು, ಬೇರೆ ಬೇರೆ ಸೆಕ್ಟರ್ಸಿಂದ. ಫಾರ್ ಎಕ್ಸಾಂಪಲ್ IT ಸೆಕ್ಟರ್. ಓಕೆ, ಬನ್ನಿ IT ಸೆಕ್ಟರ್ನ ದಿಗ್ಗಜರು ಯಾರ್ಯಾರು ಇದ್ದೀರಿ ನಮ್ಮ ದೇಶದಲ್ಲಿ ಅಂತ ಕೇಳಿದಾಗ, ಇನ್ಫೋಸಿಸ್, TCS, ವಿಪ್ರೋ, HCL ಟೆಕ್, L&T, ಮೈಂಟ್ರಿ, ಈ ಥರದ್ದು, HCL ಟೆಕ್ನಾಲಜಿ, ಈ ಥರದ ಕಂಪ್ನಿಗಳು. ಓಕೆ ಸರಿ, ಈ 50ರಲ್ಲಿ ನೀವೊಂದು 5-6 ಕಂಪ್ನಿ ಬಂದರೆ ಬನ್ನಿ. ಫಾರ್ಮಾಸ್ಯೂಟಿಕಲ್. ಓಕೆ, ಟಾಪ್ ಇಂಡಿಯನ್ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸ್ ಯಾವ್ಯಾವ ಇದ್ದಾವೆ? ಡಿವಿಸ್ ಲ್ಯಾಬ್, ಸನ್ ಫಾರ್ಮಾ, ಸಿಪ್ಲಾ, ಡಾಕ್ಟರ್ ರೆಡ್ಡೀಸ್, ಅವ್ರಿಗೆಲ್ಲ ಈ ಕಡೆ ತೊಗೊಂಬಂದರು. ಹೀಗೆ 50 ಕಂಪ್ನಿ, ಡಿಫ್ರೆಂಟ್ ಸೆಕ್ಟರ್ಸ್. ಆಟೋಮೊಬೈಲ್ಸ್, ಮಾರುತಿ, ಟಾಟಾ ಮೋಟಾರ್ಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಈ ರೀತಿ 50 ಕಂಪ್ನಿಗಳನ್ನು ತೊಗೊಂಬಂದು ಇಟ್ಕೊಂಡಿರೋದೇ ನಿಫ್ಟಿ ಅಂತ ಕರಿತೀವಿ ಸರ್ ನಾವು. ಆ ನಿಫ್ಟಿ 50 ಕಂಪನಿಗಳ ಒಂದು ಕ್ಯಾಲ್ಕುಲೇಷನ್, ಒಂದು ಮೆಥಡಾಲಜಿ ಇದೆ. ನಾನೊಂದು ಸಾಮಾನ್ಯವಾಗಿ ಹೇಳಬೇಕು ಅಂದರೆ 50 ಕಂಪನಿಗಳ ಒಂದು ಆ್ಯಾವ್ರೇಜ್ ಸರ್ ಇವತ್ತು ಸುಮಾರು 19,532 ಆ ರೇಂಜಲ್ಲಿದೆ. 1994ರಲ್ಲಿ ಇದರ ಬೆಲೆ 1000 ಆಯಿತು. ಸೊ ಯಾವ ರೀತಿಯ ಒಂದು ಗ್ರೋತ್ ಆಗ್ತಾಯಿದೆ. ಅದೇ ರೀತಿ ಸೆನ್ಸೆಕ್ಸ್ ಅಂತ ಬಂದಾಗ 30 ಕಂಪನಿಗಳ ಒಂದು ಸಮೂಹ ಅದು. ಸೊ ಸೆನ್ಸೆಕ್ಸ್ನಲ್ಲಿ 30 ಕಂಪ್ನಿಗಳು, ನಿಫ್ಟಿನಲ್ಲಿ 50. ಎಸ್ ಸರ್, ದಿಸ್ ಈಸ್ ಆಲ್ ಅಬೌಟ್ ಸೆನ್ಸೆಕ್ಸ್ ಆ್ಯಂಡ್ ನಿಫ್ಟಿ ಸರ್. ಸರ್, ಹಾಗಿದ್ರೆ ಸ್ಟಾಕ್ ಮಾರ್ಕೆಟಿನ ಒಂದು ಸ್ಟ್ರಕ್ಚರ್ ಅಥವಾ ಒಂದು ಸಾಂಸ್ಥಿಕ ಸ್ವರೂಪ ಹೇಗಿರುತ್ತೆ ಅಂತ ಹೇಳ್ತೀರಾ ಅಂತ? ಸರ್, ಹಾಗಾದರೆ ನೀವು ಕೇಳ್ತಾ ಇರೋದೇನು ಅಂದರೆ,
ಹೈರಾರ್ಕಿ ಆಫ್ ದಿ ಸ್ಟಾಕ್ ಮಾರ್ಕೆಟ್ ಅಂತ. ಸೊ ಹೇಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಹೈಯೆಸ್ಟ್ ಅಥಾರಿಟಿನೋ, ಸೆಬಿ ನಮ್ಮ ಸ್ಟಾಕ್ ಮಾರ್ಕೆಟಿನ ಒಂದು ಹೈಯೆಸ್ಟ್ ಅಥಾರಿಟಿ. ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅವರು ಸ್ಟಾಕ್ ಎಕ್ಸ್ಚೇಂಜಸ್ಗಳನ್ನು ಕಂಟ್ರೋಲ್ ಮಾಡ್ತವೆ. ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ BSE NSE ಬೇರೆ ಇನ್ನಿತರ ಸ್ಟಾಕ್ ಎಕ್ಸ್ಚೇಂಜ್ಗಳಿರ್ಬೋದು. ಸೊ ಅವರಿಗೆ ಯಾವ ರೀತಿ ಫಂಕ್ಷನ್ ಮಾಡಬೇಕು ಅಂತ ಕಂಟ್ರೋಲ್ ಮಾಡ್ತವೆ. ಸ್ಟಾಕ್ ಎಕ್ಸ್ಚೇಂಜಸ್ಗಳು ಬ್ರೋಕರ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾರೆ. ಬ್ರೋಕರ್ಸ್ ಅಂತ ಬಂದಾಗ ಟ್ರೆಡಿಷ್ನಲ್ ಬ್ರೋಕರ್ಸ್ ಇರ್ಬೋದು, ಡಿಸ್ಕೌಂಟ್ ಬ್ರೋಕರ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಝರೋದಾ, ಗ್ರೋ, ಈ 5 ಪೈಸಾ, ಏಂಜಲ್ ಒನ್, ಈ ರೀತಿ ಸಾಕಷ್ಟು ನೂರಾರು ಬ್ರೋಕರೇಜ್ ಹೌಸಸ್ಗಳಿದೆ. ಅವರನ್ನು ಕಂಟ್ರೋಲ್ ಮಾಡೋದು ಸ್ಟಾಕ್ ಎಕ್ಸ್ಚೇಂಜಸ್. ಸೊ ಈ ಬ್ರೋಕರ್ಸ್ಗಳು ನಾವೆಲ್ಲ ಏನಿದ್ದೇವಲ್ಲ ರೀಟೇಲರ್ಸು, FIIs, DIIs. FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇವರನ್ನೆಲ್ಲ ಕಂಟ್ರೋಲ್ ಮಾಡ್ತಾರೆ. ಸೊ ಟೋಟಲಿ ಒಂದು ಹೈರಾರ್ಕಿ ಅಂತ ಬಂದಾಗ ಹೈಯೆಸ್ಟ್ ಅಥಾರಿಟಿ ಸೆಬಿ. ಸೆಬಿ ಕಂಟ್ರೋಲ್ ಮಾಡೋದು ಸ್ಟಾಕ್ ಎಕ್ಸ್ಚೇಂಜಸ್ನ, ಸ್ಟಾಕ್ ಎಕ್ಸ್ಚೇಂಜ್ ಕಂಟ್ರೋಲ್ ಮಾಡೋದು ಸ್ಟಾಕ್ ಬ್ರೋಕರ್ಸ್ನ, ಸ್ಟಾಕ್ ಬ್ರೋಕರ್ಸ್ ಕಂಟ್ರೋಲ್ ಮಾಡೋದು ರೀಟೇಲರ್ಸ್, FIIs, DIIs. ಸೊ ಅಲ್ಲಿಗೆ ಒಂದು ಕಂಪ್ಲೀಟ್ ಆದಂತಹ ಒಂದು ವ್ಯವಸ್ಥೆ ಇದೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಯಾರ್ಯಾರು ಬಂದು ಸ್ಟಾಕ್ ಸೇಲ್ ಮಾಡುವಂಥದ್ದು ಅಥವಾ ಬೈ ಮಾಡುವಂಥದ್ದಲ್ಲ, ಅದಕ್ಕೊಂದು ಸಾಂಸ್ಥಿಕ ಸ್ವರೂಪ ಇದೆ ಅಂತ ತಾವು ಕಂಪ್ಲೀಟ್ ಆಗಿ ಏನಂದ್ರೆ ಕಂಪ್ಲೈನ್ಸ್. ಈಗ ನೀವು ಯಾವುದೋ ಒಂದು ಆಪ್ಷನ್ ಬೈ ಮಾಡ್ತೀರಾ, ಸೆಲ್ ಮಾಡ್ತೀರಾ, ಎಕ್ಸಿಟ್ ಆಗಲಿಲ್ಲ ಅಂದರೆ ಏನು ಪೆನಾಲ್ಟಿ ಪ್ರಾವಿಷನ್ಸ್, ಏನು ಪ್ರೊಸೀಜರ್, ಯಾವ ರೀತಿ ಫಾಲೋ ಆಗಬೇಕು, ಕಂಪ್ಲೀಟಾಗಿ ವೆರಿ ಸಿಸ್ಟಮ್ಯಾಟಿಕ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಸರ್ ಇದು. ಒಂದು ಅಚ್ಚುಕಟ್ಟಾದಂತಹ ಒಂದು ನಿಯಂತ್ರಕ ವ್ಯವಸ್ಥೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ವೀಕ್ಷಕರೇ, ಇಷ್ಟು ಹೊತ್ತು ಸ್ಟಾಕ್ಸ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟಲ್ಲಿ ಅದರ ಸಾಂಸ್ಥಿಕ ಸ್ವರೂಪ ಹೇಗಿರುತ್ತೆ, ಹಾಗೂ ಸ್ಟಾಕ್ ಮಾರ್ಕೆಟ್ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಎಷ್ಟೊಂದು ವಿಧಗಳಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ದಯಾನಂದ್ ಮಂಗಾಳೆ ಸರ್ ಅವರು ನಮ್ಮ ಜೊತೆ ಎಲ್ಲ ವಿವರಗಳನ್ನು ಹಂಚಿಕೊಂಡಿದ್ದಾರೆ. ಇದು ಒಂಥರ ಬೇಸಿಕ್ ಬಿಗಿನರ್ಸಿಗೆ ಒಂದು ಮೊದಲ ಕ್ಲಾಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ವೀಕ್ಷಕರೇ, ಮುಂದಿನ ಸಂಚಿಕೆಗಳಲ್ಲಿ ಇನ್ನಷ್ಟು ಹೆಚ್ಚಿನ ವಿಷಯಗಳು ಅಂದರೆ ಸ್ಟಾಕ್ ಹೆಡ್ಜಿಂಗ್ ಇರ್ಬೋದು, ಆಪ್ಷನ್ ಟ್ರೇಡಿಂಗ್ ಇರ್ಬೋದು, ಸ್ಟಾಕನ್ನು ಹೇಗೆ ಬೈ ಮಾಡಬೇಕು, ಸೇಲ್ ಮಾಡಬೇಕು ಅನ್ನೋದರ ವಿಚಾರವಾಗಿ ದಯಾನಂದ್ ಮಂಗಾಳೆಯವರು ನಮ್ಮ ಜೊತೆ ವಿಷಯಗಳನ್ನು ಶೇರ್ ಮಾಡಿಕೊಳ್ಳಲಿದ್ದಾರೆ, ಅವರ ಟಿಪ್ಸನ್ನು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ವೀಕ್ಷಕರೇ, ಅಲ್ಲಿಯವರೆಗೆ ಮಿಸ್ ಮಾಡದೆ ಈ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಬೇಕಾಗಿ ನಾನು ಕೇಳ್ಕೊಳ್ತೀನಿ. ದಯಾನಂದ್ ಮಂಗಾಳೆ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಗಳನ್ನು ಬೇಸಿಕ್ಸ್ ಕ್ಲಾಸಲ್ಲಿ ಏನು ಹೇಳಬೇಕು ಅದನ್ನು ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.